ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯವು ಅರ್ಜುನನ ಪ್ರಶ್ನೆಯ ಮೂಲಕ ಆರಂಭವಾಗುತ್ತದೆ. ಈ ಪ್ರಶ್ನೆಯು 3ನೇ ಅಧ್ಯಾಯದ ಆರಂಭದಲ್ಲಿ ವ್ಯಕ್ತಪಡಿಸಿದ ಅನುಮಾನದಂತೆಯೇ ತೋರಿದರೂ ಆ ಅನುಮಾನವೆಲ್ಲ 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿನ ಕೃಷ್ಣನ ಉಪದೇಶವು ಅರ್ಜುನನ ಗೊಂದಲದ ಮನಸ್ಸಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆಧ್ಯಾತ್ಮ ಸಾಧಕನು ಕರ್ಮವನ್ನು ಮಾಡುವುದೇ ಅಗತ್ಯವಿಲ್ಲವೋ ಏನೋ ಎಂದು ಅವನು ತಿಳಿದಿದ್ದ. ಈ ಅಧ್ಯಾಯದಲ್ಲಿ ಕರ್ಮವನ್ನು ಸನ್ಯಾಸ ಮಾಡುವುದೇ ಅಥವಾ ಕರ್ಮದಲ್ಲಿ ಭಾಗಿಯಾಗುವುದೇ, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂದು ಅವನು ಕೇಳುತ್ತಾನೆ. ಸರಿಯಾದ ಕರ್ಮವನ್ನು ಮಾಡು ಮತ್ತು ದುಷ್ಕರ್ಮಗಳನ್ನು ಬುದ್ಧಿಪೂರ್ವಕವಾಗಿ ವಿರೋಧಿಸು ಎಂಬ ಕೃಷ್ಣನ ಬೋಧನೆಯು ಎಷ್ಟರ ಮಟ್ಟಿಗೆ ಅರ್ಜುನನಿಗೆ ಮನದಟ್ಟಾಗಿದೆ ಎಂಬುದನ್ನು ಆತ ಕೇಳುವ ಪ್ರಶ್ನೆಯ ಧಾಟಿಯೇ ಸೂಚಿಸುತ್ತದೆ. ಅರ್ಜುನನನ್ನು ಅವನ ಭೌತಿಕ ಪತನದಿಂದ ತಪ್ಪಿಸಲು ಶ್ರೇಷ್ಠ ಆಚಾರ್ಯನಾದ ಕೃಷ್ಣನು ಬಹುಬೇಗನೆ ಪ್ರಯತ್ನಿಸಿದ್ದನು. ಸ್ವಲ್ಪ ಮಟ್ಟಿಗೆ ಅರ್ಜುನನು ಮಾನಸಿಕ ಸಮತೋಲನವನ್ನು ಪಡೆದಿದ್ದು ಕರ್ಮವನ್ನು ಬುದ್ಧಿವಂತಿಕೆಯಿಂದ ಮಾಡುವುದಾದರೆ ಅದು ಪ್ರಗತಿಗೆ ಸಾಧನವಾಗುತ್ತದೆ ಎಂದು ನಿಶ್ಚಯ ಮಾಡಿಕೊಂಡಿದ್ದನು. ಕರ್ಮ ಎಂದರೆ ವೇದದಲ್ಲಿ ಹೇಳಿರುವ ಯಜ್ಞ, ಯಾಗ ಮತ್ತು ಹೋಮಗಳು ಇತ್ಯಾದಿ, ಮತ್ತು ಸನ್ಯಾಸ ಎಂದರೆ ಎಲ್ಲವನ್ನೂ ತ್ಯಜಿಸಿ ಹಿಮಾಲಯಕ್ಕೆ ಹೋಗಿ ಏನೂ ಕೆಲಸ ಮಾಡದೆ, ಏನನ್ನೂ ಸೇವಿಸದೆ ಪ್ರಯತ್ನಪೂರ್ವಕವಾಗಿ ತನ್ನನ್ನೇ ಹಿಂಸಿಕೊಳ್ಳುವುದು ಎಂದು ಅರ್ಜುನನು ತಿಳಿದಿದ್ದ. ರಾಜಮನೆತನಕ್ಕೆ ಸೇರಿದ ಬುದ್ಧಿವಂತನಾದ ಅರ್ಜುನನಲ್ಲೇ ಇಂತಹ ಅಭಿಪ್ರಾಯವಿದ್ದಿದ್ದರೆ ಆ ಯುಗದ ಇತರ ಜನರು ಈ ರೀತಿಯ ತಮ್ಮ ಅಜ್ಞಾನದಿಂದ ಎಂತಹ ಸ್ಥಿತಿಯಲ್ಲಿದ್ದರು ಎಂಬುದನ್ನು ಸುಲಭವಾಗಿ ಊಹಿಸಬಹುದು. ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿರುವ ಇಂತಹ ಶಬ್ದಗಳಿಗೆ ಹೊಸ ರೂಪವನ್ನು ಕೊಟ್ಟು ಹಿಂದೂ ಜನಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನವೇ ಕೃಷ್ಣನು ಮಾಡಿದ್ದು. ಯಜ್ಞ ಅನ್ನುವಂಥ ಶಬ್ದವೂ ಕೂಡ ಅದೇ ರೀತಿಯಾಗಿತ್ತು. ಅದನ್ನು ವಿಶಾಲವಾದ ಅರ್ಥದಲ್ಲಿ ಪರಮಾತ್ಮನು ಗೀತೆಯಲ್ಲಿ ಬಳಸಿದ್ದಾನೆ. ಕೆಲವೇ ಅದೃಷ್ಟವಂತರು ಅನುಭವಿಸುತ್ತಿದ್ದ ವೇದಗಳ ರಹಸ್ಯ ನಿಧಿಯನ್ನು ಇಡೀ ಮಾನವ ಜನಾಂಗವೆಲ್ಲ ಅನುಭವಿಸುವಂತೆ ಪರಮಾತ್ಮನು ಮಾಡಿದ್ದಾನೆ. ಕರ್ಮಯೋಗವನ್ನು ವಿವರಿಸಿದ ನಂತರ ಹೇಗೆ ಬುದ್ಧಿವಂತಿಕೆಯಿಂದ ಕರ್ಮತ್ಯಾಗ ಮಾಡಿ ಆತ್ಮನನ್ನು ಹೋಗಿ ಸೇರಬಹುದು ಎಂಬ ರಹಸ್ಯವನ್ನು ಕೃಷ್ಣನು ವಿವರಿಸಬೇಕಾಯಿತು. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಜಡತ್ವದಿಂದ ಹೊರಬರುವಂತೆ ಮಾಡಲು ಚಟುವಟಿಕೆಯೇ ಮೊದಲ ಮೆಟ್ಟಲು. ಈ ಹಂತದಲ್ಲಿ ವ್ಯಕ್ತಿಯ ಅಹಂಕಾರವು ಅವನ ಚಟುವಟಿಕೆಗಳನ್ನು ಅಗತ್ಯವಾಗಿ ನಿರ್ಧರಿಸುತ್ತದೆ. ಹೀಗೆ ತಮಸ್ಸಿನಿಂದ ಕೂಡಿದ ಜಡತ್ವವು ಚೈತನ್ಯದಿಂದ ಕೂಡಿದ ಚಟುವಟಿಕೆಯಾಗಿ ಪರಿವರ್ತನೆಗೊಳ್ಳಬೇಕು. ಅಲ್ಲಿಂದ ಮುಂದೆ ಅದು ಸತ್ವಕ್ಕೆ ಬರಬೇಕು. ಇದು ಅಹಂಕಾರ ರಹಿತ ಯಜ್ಞ ಭಾವದಿಂದ ಕರ್ಮ ಮಾಡುವುದರ ಮೂಲಕ ಮಾತ್ರ ಸಾಧ್ಯ. ಹೀಗೆ ಉನ್ನತ ಮಟ್ಟಕ್ಕೆ ಏರಿದಾಗ ವ್ಯಕ್ತಿಯು ಆಂತರಿಕ ಶಾಂತಿ, ಸಮಾಧಾನ, ಪರಿಶುದ್ಧತೆ ಹಾಗೂ ಆನಂದವನ್ನು ಸ್ವಲ್ಪ ಮಟ್ಟಿಗೆ ಪಡೆಯುತ್ತಾನೆ. ಇಂತಹ ಮಾನಸಿಕ ಸಮಾಧಾನವಿದ್ದರೆ ಮಾತ್ರ ಸಚ್ಚಿದಾನಂದ ಆತ್ಮನ ನೆಲೆಯನ್ನು ಧ್ಯಾನದ ಮೂಲಕ ಹೋಗಿ ಸೇರಬಹುದು. ಆತ್ಮನ ದರ್ಶನ ಪಡೆಯುವಲ್ಲಿ 3 ನಿರ್ದಿಷ್ಟ ಹಂತಗಳಾದ ಬಯಕೆಯಿಂದ ಪ್ರೇರಿತ ಚಟುವಟಿಕೆಗಳು, ಬಯಕೆ ಇಲ್ಲದ ಚಟುವಟಿಕೆಗಳು ಮತ್ತು ಕಟ್ಟಕಡೆಯದಾಗಿ ಪರಿಶುದ್ಧ ಧ್ಯಾನ, ಇವುಗಳು ಮಹಾಭಾರತ ಹಾಗೂ ಗೀತೆಯ ಕರ್ತೃವಾದ ಕವಿ ವ್ಯಾಸರ ಸ್ವಂತ ಕೊಡುಗೆಯೇನಲ್ಲ. ವೇದಗಳಲ್ಲಿ ಆಗಲೇ ಸೂಚಿಸಿರುವ ಈ ವಿಧಾನವನ್ನು ಬುದ್ಧಿವಂತಿಕೆಯಿಂದ ಬೇರೆ ಶಬ್ದಗಳಲ್ಲಿ ಅವರು ಇಲ್ಲಿ ವಿವರಿಸಿರುತ್ತಾರೆ. ವೇದದಲ್ಲಿ ಆತ್ಮದರ್ಶನಕ್ಕೆ ಕ್ರಮಬದ್ಧ ವಿಧಾನವನ್ನು ಹೇಳಿರುವುದನ್ನು ನಾವು ಕಾಣುತ್ತೇವೆ. ವೇದದ ಮಂತ್ರಭಾಗವು ಪ್ರಕೃತಿಯ ಶಕ್ತಿ ಮತ್ತು ಸೌಂದರ್ಯದ ವಿಶಾಲತೆಯಲ್ಲಿ ಮನಸ್ಸು ಮೋಹಗೊಂಡು ಆಶ್ಚರ್ಯದಿಂದ ಅಲ್ಲೇ ಲೀನವಾಗುವ ಭಾವವನ್ನು ವ್ಯಕ್ತಪಡಿಸಿದರೆ, ಬ್ರಾಹ್ಮಣ ಭಾಗವು ವ್ಯಕ್ತಿಯ ಬಯಕೆಗಳ ಪೂರೈಕೆಗೆ ಅಗತ್ಯವಾದ ಯಜ್ಞ ಯಾಗಾದಿಗಳನ್ನು ವಿಧಿಸುತ್ತದೆ. ಬ್ರಾಹ್ಮಣ ಭಾಗವಾದ ನಂತರ ವೇದದಲ್ಲಿ ಆರಣ್ಯಕಗಳು ಎಂಬ ಭಾಗವಿದೆ. ಅದರಲ್ಲಿ ಉಪಾಸನೆಗಳ ವಿಧಾನಗಳನ್ನೂ ಹೇಳಿದೆ. ಯಾವ ಬಯಕೆಯೂ ಇಲ್ಲದ ಶುದ್ಧ ಮನಸ್ಸಿನಿಂದ ಇವುಗಳನ್ನು ಮಾಡಬೇಕು. ಇಂತಹ ಬಯಕೆ ಇಲ್ಲದ ಕರ್ಮಗಳು ಸಾಧಕನ ಮನಸ್ಸು, ಬುದ್ಧಿ ಎಂಬ ಅಂತಃಕರಣವನ್ನು ಶುದ್ಧಗೊಳಿಸಿ ಆತ್ಮತತ್ವವನ್ನು ತಿಳಿಯಲು ಸಹಕಾರಿಯಾಗುತ್ತದೆ. ಗೀತೆಯಲ್ಲೂ ಸಹ ಇದೇ ವಿಧಾನವನ್ನು ಬೇರೆ ಶಬ್ದಗಳಲ್ಲಿ ಹೇಳಿದೆ.
ವಾಸ್ತವವಾಗಿ ವಿಧಾನಗಳೆಲ್ಲ ಒಂದೇ, ಹೇಳಿದ ರೀತಿ ಮಾತ್ರ ಬೇರೆ ಅಷ್ಟೆ. ಉತ್ಸಾಹಿ ವಿಮರ್ಶಕರು ಈ ಬದಲಾವಣೆಯಿಂದ ಸಂಪೂರ್ಣ ಮಾನವನ ವ್ಯಕ್ತಿತ್ವವನ್ನು ಆಂತರಿಕವಾಗಿ ವೃದ್ಧಿಸಿಕೊಳ್ಳಲು ಅಥವಾ ಮಾರ್ಪಡಿಸಿಕೊಳ್ಳಲು ಇದು ಹೇಗೆ ಸಹಕಾರಿಯಾಗುತ್ತದೆ ಎಂಬವುಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಚರ್ಚಿಸಿದೆ. ವಾಸ್ತವವಾಗಿ 5ನೇ ಅಧ್ಯಾಯವು ಕರ್ಮಯೋಗ ಹಾಗೂ ಪರಿಶುದ್ಧ ಧ್ಯಾನದ ನಡುವಣ ಕೊಂಡಿಯಾಗಿದೆ. ವೇದಗಳಲ್ಲಿ ಈ ಸೂಕ್ಷ್ಮ ಕೊಂಡಿಯು ಮರೆಯಾಗಿದೆ. ಅದನ್ನು ಈ 5ನೇ ಅಧ್ಯಾಯದಲ್ಲಿ ನೀವು ಕಾಣಬಹುದು. ಶಂಕರರು ಹೇಳಿರುವಂತೆ 4ನೇ ಅಧ್ಯಾಯದಲ್ಲಿ ಅನೇಕ ಕಡೆಗಳಲ್ಲಿ ಭಗವಂತನು ಕರ್ಮ ತ್ಯಾಗವನ್ನು ಹೇಳುತ್ತಾ ಅಧ್ಯಾಯದ ಕೊನೆಯಲ್ಲಿ ಕರ್ಮಗಳನ್ನು ಮಾಡು, ಯಜ್ಞದಲ್ಲಿ ನಿರತನಾಗು ಎಂದು ಅರ್ಜುನನಿಗೆ ಉಪದೇಶಿಸುತ್ತಾನೆ. ಆದುದರಿಂದ ಅರ್ಜುನನು ಗೊಂದಲಕ್ಕೊಳಗಾಗುತ್ತಾನೆ. ಆದ್ದರಿಂದಲೇ ಈ ಅಧ್ಯಾಯದಲ್ಲಿ ಕೃಷ್ಣನೊಡನೆ ಚರ್ಚೆ ಆರಂಭಿಸುವಾಗ ತನ್ನ ಈ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ. ಮೊದಲನೇ ಶ್ಲೋಕ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಎಲೈ ಕೃಷ್ಣನೇ, ಕರ್ಮಗಳ ತ್ಯಾಗವನ್ನೂ ಹೊಗಳುತ್ತೀಯೆ ಮತ್ತು ಅವುಗಳನ್ನು ಮಾಡುವ ಯೋಗವನ್ನೂ ಹೊಗಳುತ್ತೀಯೆ. ಇವೆರಡರಲ್ಲಿ ಯಾವುದು ಉತ್ತಮವೋ ಅದನ್ನು ನನಗೆ ನಿಶ್ಚಯವಾಗಿ ತಿಳಿಸು. ಅರ್ಜುನನು ತನ್ನ ಮಾನಸಿಕ ಗೊಂದಲದಿಂದ ತನಗರಿವಿಲ್ಲದಂತೆ ಹೊರಬಂದು ತನ್ನ ಗೆಳೆಯ ಹಾಗೂ ಪ್ರೀತಿಯ ಒಡನಾಡಿಯ ಉಪದೇಶದಲ್ಲಿ ಬೌದ್ಧಿಕವಾಗಿ ಆಸಕ್ತಿ ವಹಿಸುತ್ತಿರುವುದು ಇದೀಗ ಸ್ಪಷ್ಟವಾಗಿ ಕಾಣುತ್ತದೆ. ಕರ್ಮವೇ ಆತನ ಸ್ವಭಾವವಾದ್ದರಿಂದ ನೀನು ಯುದ್ಧ ಮಾಡು ಎಂದು ಕೃಷ್ಣನು ಹೇಳುವಾಗ ತತ್ಕ್ಷಣವೇ ಅವನು ಒಪ್ಪಿಕೊಳ್ಳುತ್ತಾನೆ. ಆದರೂ ಅರ್ಜುನನಿಗೆ ಇನ್ನೂ ಸಮಾಧಾನವಾಗಲಿಲ್ಲ. ಕೃಷ್ಣನ ಉಪದೇಶದಲ್ಲಿ ಮೇಲಿಂದ ಮೇಲೆ ಕರ್ಮ ಸನ್ಯಾಸವು ಪವಿತ್ರ ಹಾಗೂ ಶ್ರೇಷ್ಠವಾದುದು ಎಂಬ ಸಣ್ಣ ದನಿಯೊಂದು ಸ್ಪಷ್ಟವಾಗಿ ಕೇಳುತ್ತಿತ್ತು. ಆದ್ದರಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದು ಅಲ್ಲದೆ ಮಾನಸಿಕ ರೋಗಿಯು ತನ್ನ ಉನ್ಮತ್ತತೆಯಿಂದ ಹೊರಬಂದರೂ ಕೂಡಲೇ ತನ್ನಲ್ಲಿ ಆತ್ಮವಿಶ್ವಾಸವನ್ನು ಕಂಡುಕೊಳ್ಳಲಾರ. ಸಾಮಾನ್ಯವಾಗಿ ಇದು ಎಲ್ಲರ ಅನುಭವ. ಕನಸು ಕಾಣುತ್ತಿರುವವನು ಭಯಂಕರ ಕನಸಿನಿಂದ ಎಚ್ಚೆತ್ತ ಕೂಡಲೇ ಸಮಾಧಾನ ಸ್ಥಿತಿಗೆ ಬಂದು ಮತ್ತೆ ನಿದ್ದೆ ಹೋಗಲು ಸ್ವಲ್ಪ ಕಾಲ ಬೇಕು. ಅದರಂತೆಯೇ 2ನೇ ಅಧ್ಯಾಯದ ಆರಂಭದ ಶ್ಲೋಕಗಳಲ್ಲಿ ಮನಸ್ಸಿನ ಮಾನಸಿಕ ಉದ್ವೇಗಗಳಿಂದ ವಿಚಿತ್ರವಾಗಿ ಕಂಡ ಕ್ರಾಂತಿ ಎಂದು ಪರಿಗಣಿಸುತ್ತಾರೆ. ಹಳೆಯ ವಿಧಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಅದರ ಜಾಗದಲ್ಲಿ ಹೊಸದನ್ನು ತಂದರೆ ಅದನ್ನು ಸಾಮಾನ್ಯವಾಗಿ ಕ್ರಾಂತಿ ಎನ್ನುತ್ತೇವೆ. ಪಾಶ್ಚಿಮಾತ್ಯ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯು ಆಗ ಇದ್ದ ಗಾಳಿಯ ಸಹಾಯದಿಂದ ಚಲಿಸುವ ಯಂತ್ರದ ಜಾಗದಲ್ಲಿ ಹೊಸದನ್ನು ತಂದಿತು. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡದೆ ವ್ಯಾಸರು ಗೀತೆಯನ್ನು ರಚಿಸಿದ್ದಾರೆ. ಆಚಾರ್ಯರುಗಳು ಇದನ್ನು ಶಾಸ್ತ್ರ ಪ್ರಮಾಣ ಎಂದು ಒಪ್ಪಿಕೊಂಡಿದ್ದಾರೆ. ಆದರೂ ಸಹ ಗೀತೆಯು ಒಂದು ಕ್ರಾಂತಿಕಾರಿ ಗ್ರಂಥವೇ. ಹೂವು ಹಣ್ಣಾದಾಗ ಹೂವು ನಾಶವಾಗುವುದು ಖಂಡಿತ. ಆದರೆ ಹಣ್ಣಿನಲ್ಲಿ ಹೂವಿನ ಸತ್ವವು ರಹಸ್ಯವಾಗಿ ಅಡಗಿದೆ. ಈ ರಹಸ್ಯ ಜ್ಞಾನವನ್ನು ಅರಿಯದವರು ಹೂವು ಇದ್ದ ಜಾಗದಲ್ಲಿ ಹಣ್ಣನ್ನು ಕಂಡಾಗ ಹೂವಿನ ನಾಶಕ್ಕಾಗಿ ಮರುಗುತ್ತಾರೆ. ಆದರೆ ಸಸ್ಯಶಾಸ್ತ್ರಜ್ಞರು ಹೂವಿನ ಅನಗತ್ಯ ಭಾಗಗಳು ಕಳಚಿ ಹೋಗಿ ಅದರ ಸತ್ವವು ಫಲವಾಗುವುದರಲ್ಲಿ ಸಫಲಗೊಂಡಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಾರೆ. ಅದರಂತೆಯೇ ಯಜ್ಞ ಯಾಗಗಳ ವಿವರಣೆ, ಅವುಗಳ ವೈಭವ, ಅದರಿಂದ ದೊರೆಯುವ ಫಲವನ್ನು ವೇದದಲ್ಲಿ ಬಹಳಷ್ಟು ಹೇಳಿದೆ. ಅದರ ಸಾರವನ್ನು ಮಾತ್ರ ಗೀತೆಯಲ್ಲಿ ಬಟ್ಟಿ ಇಳಿಸಿ ಅನಗತ್ಯ ವಿವರಣೆಗಳನ್ನೆಲ್ಲ ಕೈಬಿಟ್ಟಿದ್ದಾಗಿದೆ. ಪರಮ ಪುರುಷಾರ್ಥವಾದ ಬ್ರಹ್ಮನ ತಾಣವನ್ನು ಭಗವಂತ ಕೃಷ್ಣನು ಸೂಚಿಸಿದ ನಂತರ ಮುಂದಿನ 2 ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನು ವಿವರಿಸುತ್ತಾನೆ. ಜೀವನದಲ್ಲಿ ಎಲ್ಲ ಕರ್ಮಗಳನ್ನು ಜಾಣ್ಮೆಯಿಂದ ಮಾಡಿದರೆ ಅದು ಆಧ್ಯಾತ್ಮಿಕ ಗುರಿಯಾದ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗುತ್ತದೆ. ಯಾವುದೇ ರಂಗದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲು ಅದಕ್ಕೆ ಪೂರ್ವಭಾವಿಯಾಗಿ ಮೂಲ ಶಿಕ್ಷಣ ಅಗತ್ಯ. ಹೇಗೆ ವಿದ್ಯಾರ್ಥಿಗೆ ಪ್ರಾಥಮಿಕ ಶಿಕ್ಷಣದ ನಂತರವೇ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗುತ್ತದೆಯೋ ಹಾಗೆಯೇ ಬಯಕೆಯಿಂದ ರಹಿತವಾದ ಚಟುವಟಿಕೆಗಳನ್ನು ಯಜ್ಞ ಭಾವದಿಂದ ಮಾಡುವ ಮೂಲಕ ಸಾಧಕನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. 3 ಹಾಗೂ 4ನೇ ಅಧ್ಯಾಯಗಳು ಯಜ್ಞ ಭಾವವನ್ನು ವಿವರಿಸಿದರೆ 6ನೇ ಅಧ್ಯಾಯವು ಧ್ಯಾನ ಮಾರ್ಗವನ್ನು ವಿವರಿಸುತ್ತದೆ. ಈ 5ನೇ ಅಧ್ಯಾಯವನ್ನು ಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗಿದೆ. ತ್ಯಾಗ ಬುದ್ಧಿ ಅಂದರೇನು? ಹೇಗೆ ಕರ್ಮ ಸನ್ಯಾಸ ಯೋಗವನ್ನು ಅಭ್ಯಾಸ ಮಾಡಬಹುದು?
ಹೀಗೆ ಮಾಡಿದರೆ ಸಿಗುವ ಲಾಭವೇನು? ಅರ್ಜುನನು ಸಮತೋಲನವನ್ನು ಪಡೆದು ತನ್ನಲ್ಲಿ ಪೂರ್ಣ ನಂಬಿಕೆಯನ್ನು ಬೆಳೆಸಿಕೊಂಡು ಕೃಷ್ಣನು ಹೇಳುವ ಪಾಂಡಿತ್ಯ ಪೂರ್ಣ ವ್ಯಾಖ್ಯಾನವನ್ನು ಸರಿಯಾಗಿ ತಿಳಿಯುವ ಮಟ್ಟಕ್ಕೆ ಇನ್ನೂ ಬರಲಿಲ್ಲ. ಕರ್ಮ ಹಾಗೂ ಕರ್ಮ ಸನ್ಯಾಸ ಈ ಎರಡೂ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೃಷ್ಣನು ತನಗೆ ಕೊಡುತ್ತಿದ್ದಾನೆ ಎಂದು ಪಾಂಡವ ರಾಜಕುಮಾರನು ತಿಳಿದಿದ್ದಾನೆ. ಆದರೆ ಯಾವ ಮಾರ್ಗವು ತನಗೆ ಶ್ರೇಯಸ್ಕರವಾದುದು ಎಂಬುದನ್ನು ನಿರ್ಣಯಿಸಲು ಅವನಿಗಾಗುತ್ತಿಲ್ಲ. ಆದ್ದರಿಂದ ಅರ್ಜುನನು ಕೃಷ್ಣನನ್ನೇ ಪ್ರಾರ್ಥಿಸುತ್ತಾನೆ. ಕರ್ಮಯೋಗ ಮತ್ತು ಸಂಪೂರ್ಣ ಕರ್ಮ ಸನ್ಯಾಸ ಈ ಎರಡು ಒಂದಾದ ನಂತರ ಒಂದನ್ನು ಅಭ್ಯಾಸ ಮಾಡಬೇಕಾದ ಎರಡು ವಿಧದ ಶಿಕ್ಷಣಗಳು. ಈ ಅಧ್ಯಾಯದಲ್ಲಿ ಈ ವಿಷಯವನ್ನು ವಿಶದೀಕರಿಸಲಾಗಿದೆ. 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮ ಯೋಗಶ್ಚ ನಿಶ್ರೇಯಸ್ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳುತ್ತಾನೆ, ಕರ್ಮವನ್ನು ತ್ಯಾಗ ಮಾಡುವುದು ಮತ್ತು ಕರ್ಮಯೋಗದಲ್ಲಿ ತೊಡಗುವುದು ಇವೆರಡು ಶ್ರೇಯಸ್ಕರವಾದವುಗಳೇ. ಆದರೆ ಈ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು. ಮೇಲಿನ ಪ್ರಶ್ನೆಯ ಧಾಟಿಯಲ್ಲಿಯೇ ಅರ್ಜುನನ ಗೊಂದಲದ ಸ್ಥಿತಿಯು ಭಗವಂತನಾದ ಕೃಷ್ಣನಿಗೆ ಅರ್ಥವಾಯಿತು. ಅರ್ಜುನನ ಪ್ರಕಾರ ಕರ್ಮಯೋಗ ಮತ್ತು ಕರ್ಮ ಸನ್ಯಾಸಗಳೆರಡು ವಿಭಿನ್ನ ಮಾರ್ಗಗಳಾಗಿದ್ದು ಸಾಧಕನನ್ನು ಬದುಕಿನ ಎರಡು ಬೇರೆ ಬೇರೆ ಗುರಿಯತ್ತ ಒಯ್ಯುವಂತಹವೂ ಆಗಿದ್ದವು. ಮನುಷ್ಯನು ಸಾಮಾನ್ಯವಾಗಿ ಜಡ ಸ್ವಭಾವದವನು. ಬಹುತೇಕ ಮಂದಿ ಬದುಕಿನಲ್ಲಿ ಉಣ್ಣಲು ಆಹಾರವನ್ನು ಮಾತ್ರ ಬಯಸಿ ಕೆಲಸ ಮಾಡಲು ಹಿಂಜರಿದು ಸೋಮಾರಿಗಳಾಗಿ ಕಾಲ ಕಳೆಯಲು ಇಚ್ಛಿಸುವವರೇ. ಇಂತಹ ವಿಚಿತ್ರ ಜಡತ್ವದಿಂದ ಮನುಷ್ಯನನ್ನು ಬಡಿದೆಬ್ಬಿಸಬೇಕಾದರೆ ಅವನನ್ನು ಚಟುವಟಿಕೆಯ ಕ್ಷೇತ್ರಕ್ಕೆ ಎಳೆದು ಹಾಕಬೇಕು. ಇದನ್ನು ಸಮರ್ಥವಾಗಿ ಹಾಗೂ ಸರಳವಾಗಿ ಮಾಡುವ ವಿಧಾನವೆಂದರೆ ಅವನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಎಬ್ಬಿಸುವುದು. ಹೀಗೆ ವಿಕಾಸದ ಮೊದಲ ಹಂತದಲ್ಲಿ ಆತನನ್ನು ಮಾನಸಿಕ ಹಾಗೂ ಬೌದ್ಧಿಕ ಜಡತ್ವದಿಂದ ಹೊರಗೆಳೆಯಲು ತೀವ್ರ ಚಟುವಟಿಕೆಯಲ್ಲಿ ತೊಡಗಿಸುವುದು ಅಗತ್ಯ. ವಿಕಾಸದ 2ನೇ ಹಂತದಲ್ಲಿ ಅವನನ್ನು ಮೆಲ್ಲನೆ ಸ್ವಾರ್ಥಪೂರಿತ ಚಟುವಟಿಕೆಗಳಿಂದ ಬಿಡಿಸಿ ಅವನಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತೆ ಮಾಡಬೇಕು. ಸೇವಾ ಮನೋಭಾವದಿಂದ ಕೆಲಸ ಮಾಡುವಾಗ ಅಹಂಕಾರವು ಸಾಕಷ್ಟು ಕಡಿಮೆಯಾಗುತ್ತದೆ. ಈ ರೀತಿಯ ಅರ್ಪಣ ಮನೋಭಾವದಿಂದ ಕೆಲಸ ಮಾಡುವುದರ ರಹಸ್ಯವನ್ನು ಹಿಂದಿನ ಅಧ್ಯಾಯದಲ್ಲಿ ಆಗಲೇ ವಿವರಿಸಿಯಾಗಿದೆ. ಹೀಗೆ ಆತ್ಮೋನ್ನತಿಯ 2ನೇ ಹಂತದಲ್ಲಿ ವ್ಯಕ್ತಿಯು ತನ್ನ ಅಹಂಕಾರವನ್ನು ನಿಗ್ರಹಿಸಿ ಭಕ್ತಿಯಿಂದ ಮತ್ತು ಅರ್ಪಣ ಮನೋಭಾವದಿಂದ ಕಾರ್ಯ ಮಾಡಿದಾಗ ಅವನ ವಾಸನೆಗಳು ಕ್ಷಯವಾಗುತ್ತವೆ, ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ಮನಸ್ಸಿಗೆ ಆತ್ಮನ ಕಡೆ ಸಾರಲು ಸಾಧ್ಯವಾಗುತ್ತದೆ. ವಿಕಾಸದ 3ನೇ ಹಂತವನ್ನು 6ನೇ ಅಧ್ಯಾಯದಲ್ಲಿ ಹೇಳಿದೆ. ಸಂಗ್ರಹವಾಗಿ ಹೇಳಬೇಕಾದರೆ ಆತ್ಮವಿಕಾಸಕ್ಕೆ ಈ 3 ಹಂತಗಳು ಅಗತ್ಯ. ಸ್ವಾರ್ಥಪೂರಿತ ಚಟುವಟಿಕೆ, ನಿಸ್ವಾರ್ಥ ಬುದ್ಧಿಯಿಂದ ಅಥವಾ ಅರ್ಪಣ ಮನೋಭಾವದ ಚಟುವಟಿಕೆ ಮತ್ತು ಶುದ್ಧ ಮನಸ್ಸಿನ ಧ್ಯಾನ. ಇವುಗಳಲ್ಲಿ ಮೊದಲನೆಯದನ್ನು ಮೊದಲ 2 ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಧ್ಯಾನಿಸುವ ವಿಧಾನವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಆದ್ದರಿಂದ ಈ ಅಧ್ಯಾಯದಲ್ಲಿ ಅಹಂಕಾರ ಪ್ರೇರಿತ ಚಟುವಟಿಕೆಗಳನ್ನು ಹೇಗೆ ತ್ಯಜಿಸಬೇಕು ಮತ್ತು ನಿಸ್ವಾರ್ಥ ಹಾಗೂ ಅರ್ಪಣ ಮನೋಭಾವವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಚರ್ಚಿಸಿದೆ. ಕರ್ಮಯೋಗ ಹಾಗೂ ಕರ್ಮ ಸನ್ಯಾಸ ಈ ಎರಡೂ ವ್ಯಕ್ತಿಯನ್ನು ಅತ್ಯುನ್ನತ ಗುರಿಗೆ ಒಯ್ಯುತ್ತವೆ ಎಂದು ಈ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ. ಆದರೆ ಇವೆರಡರಲ್ಲಿ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಎಷ್ಟೋ ಮೇಲು ಎಂದು ತನ್ನ ಶಿಷ್ಯನಿಗೆ ಅವನು ಎಚ್ಚರಿಸುತ್ತಾನೆ. ಕರ್ಮ ತ್ಯಾಗ ಮಾಡುವುದು ಕರ್ಮ ಮಾಡುವುದಕ್ಕಿಂತ ಕೀಳು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಎಂದು ತಪ್ಪಾಗಿ ಅರ್ಥ ಮಾಡಬಾರದು. ಹಾಗೆ ಹೇಳುವುದೆಂದರೆ ನಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದಂತೆ. ಗೀತೆಯು ಜಗದ್ಗುರುವಾದ ಕೃಷ್ಣ ಹಾಗೂ ಮಾನಸಿಕ ದೌರ್ಬಲ್ಯಕ್ಕೊಳಗಾದ ಅರ್ಜುನನ ನಡುವೆ ನಡೆದ ಸಂಭಾಷಣೆ. ಅರ್ಜುನನ ಮನಸ್ಸು ವಾಸನೆಗಳಿಂದ ಕೂಡಿದೆ. ಅವುಗಳನ್ನು ಉಚ್ಚಾಟನೆ ಮಾಡಲು ಅವನು ಯುದ್ಧರಂಗದಲ್ಲಿ ಕ್ರಿಯಾತ್ಮಕನಾಗಿರಲೇಬೇಕು. ಮಾನಸಿಕವಾಗಿ ಅರ್ಜುನನ ಸ್ಥಿತಿಯಲ್ಲಿರುವವರಿಗೆ ಕರ್ಮಯೋಗವೇ ದಿವ್ಯ ಔಷಧ. ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಎಂದು ಇಲ್ಲಿ ಕೊಟ್ಟಿರುವ ಉಪದೇಶವನ್ನು ಬಲು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಹಾಗೇಕೆ? 3ನೇ ಶ್ಲೋಕ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವಾತನು ರಾಗದ್ವೇಷಗಳಿಂದ ವಿಮುಕ್ತನಾಗಿರುವನೋ
ಅವನು ನಿತ್ಯ ಸನ್ಯಾಸಿ ಎಂದೇ ತಿಳಿಯಬೇಕು. ಏಕೆಂದರೆ ಅವನು ಬಂಧನದಿಂದ ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಿದೆ. ಸನ್ಯಾಸಿ ಯಾರು ಎಂಬುದನ್ನು ಕೃಷ್ಣನು ನಿರೂಪಿಸುವ ರೀತಿ ನೋಡಿ. ಬಾಹ್ಯ ಸಂಸಾರಕ್ಕಿಂತ ಆಂತರಿಕ ಮಾನಸಿಕ ಸ್ಥಿತಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಅವನು ಕೊಡುತ್ತಾನೆ. ಭಗವಂತನ ಪ್ರಕಾರ ಯಾರಿಗೆ ರಾಗದ್ವೇಷಗಳು ಇರುವುದಿಲ್ಲವೋ ಅವನು ಸನ್ಯಾಸಿ. ರಾಗ ಮತ್ತು ದ್ವೇಷ, ಸೋಲು ಮತ್ತು ಗೆಲುವು, ಸುಖ ಮತ್ತು ದುಃಖ ಮುಂತಾದ ದ್ವಂದ್ವಗಳು ಮನಸ್ಸಿನ ಎರಡು ಮುಖಗಳು. ಮನಸ್ಸು ಈ ಎರಡು ಗುಣಗಳಿಂದ ಬದುಕಿನ ಅನುಭವಗಳನ್ನು ಪಡೆಯುತ್ತದೆ. ಮನಸ್ಸು ಪ್ರಪಂಚದ ವಸ್ತುಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂದು ಹೇಳುತ್ತದೆ. ಈ ಹೋಲಿಸಿ ನೋಡುವ ಗುಣ ಮನಸ್ಸಿಗೆ ಸ್ವಾಭಾವಿಕವಾದುದು. ಬೆಳಕು ಎಂದು ನಾವು ಹೇಳಬೇಕಾದರೆ ಕತ್ತಲಿನ ಜ್ಞಾನಕ್ಕೆ ಹೋಲಿಸಿದಾಗ ಮಾತ್ರ ಸಾಧ್ಯ. ಇದು ನಮ್ಮೆಲ್ಲರ ಅನುಭವ. ಮನಸ್ಸು ಮತ್ತು ಬುದ್ಧಿ ಯಾವುದೇ ಜ್ಞಾನ ಪಡೆಯಲು ಹೋಲಿಸಿ ನೋಡುವುದೊಂದೇ ವಿಧಾನವಾದರೆ, ಈಗ ಆ ಗುಣಗಳನ್ನು ಬಿಡುವುದೆಂದರೆ ಮನಸ್ಸು ಬುದ್ಧಿಯನ್ನೇ ಸ್ಥಗಿತಗೊಳಿಸಿದ ಹಾಗೆ. ಭೂಮಿಯ ಮೇಲೆ ಓಡಾಡುವ ವಾಹನ ಕಾರು, ಅದನ್ನು ನೀರಿನ ಮೇಲೆ ಬಳಸಲಾಗುವುದಿಲ್ಲ. ನಾನು ಸಾಗರದಲ್ಲಿ ಯಾನ ಮಾಡುತ್ತಿದ್ದರೆ ಖಂಡಿತವಾಗಿಯೂ ನಾನು ಕಾರಿನಲ್ಲಿ ಹೋಗುತ್ತಿಲ್ಲ, ನೀರಿನಲ್ಲಿ ತೇಲುವ ದೋಣಿಯನ್ನು ಬಳಸುತ್ತಿದ್ದೇನೆ ಎಂದಂತಾಯಿತು. ಅದೇ ರೀತಿ ಹೋಲಿಸಿ ನೋಡುವ ಗುಣವನ್ನು ಬಿಟ್ಟು ನಾನು ಮನಸ್ಸು ಬುದ್ಧಿಯನ್ನು ಬಳಸಬೇಕೆಂದಾಯಿತು. ಅದರರ್ಥ ಏನೆಂದರೆ ಮನಸ್ಸು ಬುದ್ಧಿಯನ್ನು ದಾಟಿ ಆ ಕಡೆ ಹೋಗುವುದು ಎಂದರ್ಥ. ಅಂತಹವನು ನಿಜವಾದ ಸನ್ಯಾಸಿ ಎಂದು ಈ ಶ್ಲೋಕ ಹೇಳುತ್ತದೆ. ಇದೇನು ಸುಲಭದ ಕೆಲಸವಲ್ಲ. ಜಗತ್ತಿನ ಎಲ್ಲ ವಸ್ತುಗಳು ನಶ್ವರವಾದುವು ಎಂಬ ಜ್ಞಾನ ದೃಷ್ಟಿಯನ್ನು ಪಡೆಯಬೇಕು. ಆಗ ದ್ವಂದ್ವಗಳಿಂದ ಮುಕ್ತಿಯನ್ನು ಪಡೆದಂತೆ. ಇಲ್ಲಿ ಸನ್ಯಾಸಿಯನ್ನು ನಿರೂಪಿಸುವಾಗ ಸಾಧಕನಿಗೆ ನಿರಾಶೆಯ ಚಿತ್ರವನ್ನೇನೂ ಕೃಷ್ಣನು ತೋರಿಸಲು ಪ್ರಯತ್ನಿಸುತ್ತಿಲ್ಲ. ಅರ್ಜುನನ ಬೆಳವಣಿಗೆಯ ದೃಷ್ಟಿಯನ್ನು ಕೃಷ್ಣನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದಾನೆ. ಪಾಂಡವ ಕುಮಾರನ ಮನಸ್ಸು ಕರ್ಮ ಸನ್ಯಾಸಕ್ಕೆ ಒಲಿಯುತ್ತಿತ್ತು. ಅದನ್ನು ತಡೆಹಿಡಿಯಲು ಪರಮಾತ್ಮನು ಈ ಉಪಾಯವನ್ನು ಹೂಡಿದ್ದಾನೆ. ಮುಂದುವರಿಸುತ್ತಾ 4ನೇ ಶ್ಲೋಕ. ಸಾಂಖ್ಯ ಯೋಗೋ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಂ ಅಗುಭಯೋರ್ವಿಂದತೆ ಫಲಂ. ಜ್ಞಾನಿಗಳಲ್ಲದ ಬಾಲರು ಸಾಂಖ್ಯ ಹಾಗೂ ಯೋಗ, ಜ್ಞಾನಯೋಗ ಹಾಗೂ ಕರ್ಮಯೋಗ ಬೇರೆ ಬೇರೆ ಎಂದು ನುಡಿಯುತ್ತಾರೆ. ಯಾವಾತನು ನಿಜವಾಗಿಯೂ ಒಂದರಲ್ಲೇ ನೆಲೆಸಿರುತ್ತಾನೋ ಅವನು ಎರಡರ ಫಲಗಳನ್ನು ಪಡೆಯುತ್ತಾನೆ. ಸಾಧಾರಣ ಕರ್ಮವನ್ನು ಪವಿತ್ರ ಕರ್ಮವನ್ನಾಗಿ ಪರಿವರ್ತಿಸಲು 2 ಮಾರ್ಗಗಳನ್ನು ಸೂಚಿಸಿದೆ. ಪ್ರತಿಯೊಂದು ಕರ್ಮದಲ್ಲೂ ಇರುವ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಒಂದು ಮಾರ್ಗವಾದರೆ, ಕರ್ಮಫಲಾಸಕ್ತಿಯನ್ನು ತ್ಯಾಗ ಮಾಡುವುದು ಮತ್ತೊಂದು ಮಾರ್ಗ. ಮೊದಲನೆಯದು ಸಾಂಖ್ಯ ವಿಧಾನವೆಂದು, 2ನೇ ಮಾರ್ಗವನ್ನು ಕರ್ಮಯೋಗವೆಂದು ಕರೆಯುತ್ತಾರೆ. ಸಾಂಖ್ಯ ವಿಧಾನವು ಎಲ್ಲರಿಗೂ ಸಾಧ್ಯವಿಲ್ಲ. ಏಕೆಂದರೆ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಸುಲಭವಲ್ಲ. ವಿಚಾರ ಮಾಡಿದಾಗ ತನ್ನ ಅಹಂಕಾರಕ್ಕೆ ಅಸ್ತಿತ್ವ ಎಲ್ಲಿದೆ ಎಂಬುದು ಅವನಿಗೆ ಅರಿವಾಗುವುದು. ಇದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಇನ್ನು ಅರಳದ ಶೈಶವಾವಸ್ಥೆಯ ಮನಸ್ಸು ಮಾತ್ರ ಈ 2 ವಿಧಾನಗಳ ನಡುವೆ ವ್ಯತ್ಯಾಸವನ್ನು ಕಾಣುತ್ತದೆ. ಆದರೆ ಯಾವ ಒಂದು ಮಾರ್ಗವನ್ನಾದರೂ ಅನುಸರಿಸಿದ ಜ್ಞಾನಿಗಳು ಒಂದೇ ಫಲವನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಭಗವಂತನು ಹೇಳುತ್ತಾನೆ. ನಾವು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವ ವಿಧಾನವನ್ನಾಗಲಿ ಅಥವಾ ಕರ್ಮಫಲಗಳಲ್ಲಿ ನಿರಾಸಕ್ತ ಮನೋಭಾವದಿಂದ ಇರುವ ಬದುಕನ್ನು ಬಾಳುವುದಾಗಲಿ ಸಾಧಕರಾಗಿ ನಾವು ಆರಿಸಿದ ಮಾರ್ಗದಲ್ಲೇ ಇರುವುದಾದರೆ ಯಾವ ಮಾರ್ಗವನ್ನು ಅನುಸರಿಸಿದರೂ ಸೇರುವ ಗುರಿ ಒಂದೇ. ಯಾವ ಒಂದು ಮಾರ್ಗವನ್ನು ಅನುಸರಿಸಿದರೂ 2ರ ಫಲವೂ ದೊರಕುವುದು ಹೇಗೆ? ಉತ್ತರ ಹೀಗಿದೆ. 5ನೇ ಶ್ಲೋಕ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಸಾಂಖ್ಯರು ಯಾವ ಸ್ಥಾನವನ್ನು ಪಡೆಯುವರೋ ಅದನ್ನೇ ಯೋಗಿಗಳು ಹೊಂದುವರು. ಸಾಂಖ್ಯವು ಮತ್ತು ಯೋಗವು ಒಂದೇ ಎಂಬುದನ್ನು ಯಾವನು ಕಂಡುಕೊಳ್ಳುತ್ತಾನೋ ಅವನೇ ನಿಜವನ್ನು ತಿಳಿದವನು. ಸಾಂಖ್ಯ ವಿಧಾನದ ಮೂಲಕ ಸೇರುವ ನೆಲೆಯನ್ನೇ ಕರ್ಮಯೋಗದ ವಿಧಾನದಿಂದಲೂ ಸಹ ಸೇರಬಹುದು ಎಂದು ಸ್ಪಷ್ಟವಾಗಿ ಕೃಷ್ಣನು ಇಲ್ಲಿ ನುಡಿಯುತ್ತಾನೆ. ಈ 2 ಮಾರ್ಗಗಳು ಒಂದೇ ಎಂದು ಯಾರು ತಿಳಿದಿದ್ದಾರೋ ಅವರು ನಿಜವಾದ ಜ್ಞಾನಿಗಳು. ಇಲ್ಲಿ ನೋಡುವುದು ಎಂಬ ಶಬ್ದಕ್ಕೆ ಕಣ್ಣಿನಿಂದ ನೋಡುವುದು ಎಂಬ ಅರ್ಥವಲ್ಲ.
ಅದ್ವೈತ ತತ್ವಶಾಸ್ತ್ರದಲ್ಲಿ ಆತ್ಮನನ್ನು ನೋಡಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಎಲ್ಲವನ್ನೂ ನೋಡುವವನು. ಆತ್ಮನನ್ನು ತಿಳಿಯುವುದು ಎಂಬ ಅರ್ಥ. ಹೇಗೆ ನಾವು ಕಣ್ಣುಗಳಿಂದ ಹತ್ತಿರದಲ್ಲೇ ಒಂದು ವಸ್ತುವನ್ನು ನೋಡುತ್ತೇವೆಯೋ ಅದರಲ್ಲಿ ಅನುಮಾನ ಏನೂ ಇರುವುದಿಲ್ಲವೋ ಹಾಗೆಯೇ ಆತ್ಮನನ್ನು ತಿಳಿದವನು ಇವೆರಡನ್ನೂ ಸ್ಪಷ್ಟವಾಗಿ ತಿಳಿದಿದ್ದಾನೆ ಎಂದರ್ಥ. ಹೀಗೆ ಸಾಂಖ್ಯ ಮತ್ತು ಕರ್ಮ ಇವೆರಡು ಒಂದೇ ಎಂದಾಗ ಅವೆರಡು ಮಿಶ್ರ ಲೋಹದಂತೆ ಎಂದು ಭಾವಿಸಬಾರದು. ಅವೆರಡನ್ನೂ ಒಂದರ ನಂತರ ಒಂದರಂತೆ ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕು. ಕರ್ಮಯೋಗವು ಬುದ್ಧಿಯನ್ನು ಶುದ್ಧಗೊಳಿಸಿ ಆತ್ಮನನ್ನು ತಿಳಿಯುವಲ್ಲಿ ಹೆಚ್ಚಿನ ಸಮಚಿತ್ತತೆಯನ್ನು ಒದಗಿಸುತ್ತದೆ. ಇದರ ಮೂಲಕವೇ ಕಟ್ಟಕಡೆಯ ಅನುಭವ ಸಾಧ್ಯವಾಗುತ್ತದೆ. ಈ ಅರ್ಥದಲ್ಲಿ ಅವೆರಡು ಒಂದೇ ಎಂದು ಭಾವಿಸಿರುವುದು. ಆದ್ದರಿಂದ ಇವೆರಡರ ಜೋಡಣ ಅನುಕ್ರಮವಾಗಿ ಸಾಧ್ಯವೇ ವಿನಾ ಒಟ್ಟಿಗೆ ಸಾಧ್ಯವಿಲ್ಲ. ಎಲ್ಲ ಪ್ರಾಮಾಣಿಕ ಓದುಗರು ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕರ್ಮಯೋಗದ ಗುರಿ ಸನ್ಯಾಸ. ಹೇಗೆ ಕೇಳಿ. 6ನೇ ಶ್ಲೋಕ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಎಲೈ ಮಹಾಬಾಹುವೆ, ಯೋಗವಿಲ್ಲದೆ ಸನ್ಯಾಸ ಪಡೆಯುವುದು ದುಃಖಕರವಾದುದು. ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮಪದವನ್ನು ಪಡೆಯುತ್ತಾನೆ. ಆತ್ಮನನ್ನು ತಿಳಿಯುವಲ್ಲಿ ಕರ್ಮಯೋಗವು ಅನಿವಾರ್ಯವಾದುದು ಎಂಬ ನಮ್ಮ ಋಷಿಗಳ ಹೇಳಿಕೆಯನ್ನು ಪರಮಾತ್ಮನು ಇಲ್ಲಿ ಸಮರ್ಥಿಸಿರುತ್ತಾನೆ. ಕರ್ಮ ಮಾಡದೆ ಕರ್ಮ ಸನ್ಯಾಸ ಸಾಧ್ಯವಿಲ್ಲ. ನಮ್ಮಲ್ಲಿ ಒಂದು ವಸ್ತುವಿಲ್ಲದಿದ್ದರೆ ಅದನ್ನು ತ್ಯಾಗ ಮಾಡುವುದಾದರೂ ಹೇಗೆ? ಜೀವನದಲ್ಲಿ ನಮ್ಮ ಮಹದಾಶೆಗಳು ನೆರವೇರಲಿಲ್ಲ ಎಂದು ಬದುಕನ್ನು ಮತ್ತು ಲೋಕವನ್ನು ತ್ಯಾಗ ಮಾಡುತ್ತೇನೆ ಎಂದರೆ ಅದು ತ್ಯಾಗವಲ್ಲ, ಅದು ಅಂಜುಗುಳಿತನವಾಗುತ್ತದೆ. ಕಂಚು ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ಅದರದೇ ಪುಡಿಯಿಂದ ಬೆಳಗುವಂತೆ ಮಾಡುವ ಹಾಗೆ ಕರ್ಮಯೋಗದ ಮೂಲಕ ಕರ್ಮಗಳನ್ನು ಇಲ್ಲಿ ಕ್ಷಯಿಸಿಕೊಳ್ಳಬೇಕು. ಪಾತ್ರೆಗಳನ್ನು ಬೆಳಗಿದಾಗ ಅದಕ್ಕೆ ಬರುವ ಶೋಭೆ ಹೊರಗಿನಿಂದ ಬರುವುದಿಲ್ಲ. ಶೋಭೆ ಪಾತ್ರೆಯಲ್ಲಿಯೇ ಇತ್ತು, ಆದರೆ ಅದು ಮಾಸಿ ಹೋಗಿತ್ತು. ಚೆನ್ನಾಗಿ ಅದನ್ನು ಬೆಳಗಿದಾಗ ಅದರ ಕೊಳೆಯು ಹೋಗಿ ಅದು ತನ್ನ ನಿಜಸ್ವರೂಪವನ್ನು ಪಡೆಯುತ್ತದೆ. ಅಂತೆಯೇ ಮನಸ್ಸನ್ನು ಕರ್ಮಯೋಗದ ಮೂಲಕ ಶುದ್ಧ ಮಾಡಬಹುದು. ಚಿಕಿತ್ಸೆಗೆ ಒಳಪಟ್ಟ ಮನಸ್ಸಿನಿಂದ ಅದರ ವಾಸನೆಗಳೆಲ್ಲ ಹೋಗಿ ಅದು ಸ್ವಚ್ಛವಾಗುತ್ತದೆ. ಅಂತಹ ಶುದ್ಧ ಮನಸ್ಸು ಮಾತ್ರ ಯಶಸ್ವಿಯಾಗಿ ಧ್ಯಾನ ಮಾಡಬಲ್ಲದು. ಈ ರೀತಿಯ ಸಿದ್ಧತೆ ಇಲ್ಲದೆ ಕರ್ಮಗಳನ್ನು ತ್ಯಾಗ ಮಾಡಿದರೆ ಮಾನಸಿಕವಾಗಿ ಬಹಳ ತೊಂದರೆಗೊಳಗಾಗುತ್ತೇವೆ. ವ್ಯಕ್ತಿಯ ವಿಕಾಸದಲ್ಲಿ ಕರ್ಮಯೋಗದ ರಹಸ್ಯವನ್ನು ಕಂಡುಹಿಡಿದು ಇದೇ ಪ್ರಪಂಚಕ್ಕೆ ಅದನ್ನು ಉಪದೇಶಿಸಿದರು ಹಿಂದೂ ಯತಿಗಳು. ಇದು ನಮ್ಮ ಸಂಸ್ಕೃತಿಗೆ ಕೊಟ್ಟ ಮಹಾನ್ ಕೊಡುಗೆ. ಸರಿಯಾದ ಮಾನಸಿಕ ಭಾವನೆ ಮತ್ತು ಸರಿಯಾದ ಕರ್ಮವನ್ನು ಮಾಡದೆ ಮಾನಸಿಕ ಪರಿಶುದ್ಧತೆಯನ್ನು ಗಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಾಧಕರು ಸರಿಯಾದ ಕರ್ಮಗಳನ್ನು ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನು ಗಳಿಸಬಹುದು ಎಂದು ಶ್ರೀಕೃಷ್ಣನು ಉಚಿತವಾದ ಭರವಸೆಯನ್ನು ಕೊಡುತ್ತಾನೆ. ಯೋಗಯುಕ್ತ ಎಂದರೆ ಯಾವಾತನು ನಿಸ್ವಾರ್ಥ ಬುದ್ಧಿ ಹೊಂದಿದ್ದು ಕರ್ಮಫಲದಲ್ಲಿ ಅಸಂಗನಾಗಿರುವನೋ ಅಂತಹವನು ಮನಸ್ಸಿನ ಸಮಚಿತ್ತತೆ ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಯೋಗಿಯ ನಿರಂತರವಾದ ಸಫಲ ಧ್ಯಾನಕ್ಕೆ ಅನುವಾಗುವಂತೆ ಕರ್ಮಯೋಗವು ಸಹಕಾರಿಯಾಗುತ್ತದೆ. ಕರ್ಮಯೋಗವನ್ನು ಅಭ್ಯಾಸ ಮಾಡುತ್ತಿರುವಾಗ ವ್ಯಕ್ತಿಯು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದರಿಂದ ಇಲ್ಲವೇ ಫಲಾಸಕ್ತಿಯನ್ನು ಬಿಡುವುದರಿಂದ ಅಂತಹವನು ಹೆಚ್ಚು ತಡವಿಲ್ಲದೆ ಆತ್ಮಾನುಭೂತಿ ಹೊಂದುತ್ತಾನೆ. ಸಾಧಕನಿಗೆ ಆತ್ಮಾನುಭವವು ಎಂದುಂಟಾಗುತ್ತದೆ, ಯಾವ ಸಮಯಕ್ಕೆ ಉಂಟಾಗುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ. ಖಂಡಿತವಾಗಿಯೂ ಆಗುತ್ತದೆ ಎಂದು ವಚನ ಕೊಟ್ಟಿರುವಾಗ ಕಾಲದ ಅನಿಶ್ಚಿತೆಯನ್ನು ನಚಿರೇಣ ಅನತಿ ದೂರದಲ್ಲೇ ಎಂಬ ಶಬ್ದದಿಂದ ಸುಂದರವಾಗಿ ಹೇಳಿದೆ. ಈ ದೃಷ್ಟಿಯಿಂದ ಶ್ಲೋಕವನ್ನು ಓದಿದಾಗ ಭಗವಂತನು ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲಿ ಅರ್ಜುನನಿಗೆ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಎಂದು ಹೇಳಿದುದು ಸರಿ ಎಂದು ಅರ್ಥವಾಗುತ್ತದೆ. ಸಾಧಕನು ಆತ್ಮಜ್ಞಾನ ಪಡೆಯಲು ಕರ್ಮಯೋಗವನ್ನು ಅಭ್ಯಾಸ ಮಾಡುವುದಾದರೆ 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾವಾತನು ಕರ್ಮ ಮಾರ್ಗನಿಷ್ಠನೂ ಆಗಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವ ಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನು ಎಂದು ತಿಳಿಯುತ್ತಾನೋ ಅಂತಹವನು ಕರ್ಮ ಮಾಡುತ್ತಿದ್ದರೂ ಅದು ಅವನಿಗೆ ಅಂಟುವುದಿಲ್ಲ.
ಯಾವಾತನು ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಾನೋ ಅವನು ತನ್ನ ಅನುಭವದಲ್ಲೇ ಪರಿಪೂರ್ಣತೆಯ ಸ್ಥಿತಿಯನ್ನು ಅನತಿ ದೂರದಲ್ಲೇ ಕಂಡುಕೊಳ್ಳುತ್ತಾನೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ನಮ್ಮ ಇಂದಿನ ಬಂಧನದ ಸ್ಥಿತಿಯಿಂದ ನಮ್ಮಲ್ಲೇ ಇರುವ ಆತ್ಮನನ್ನು ಸೇರುವ ಈ ದಿವ್ಯ ಯಾತ್ರೆಯಲ್ಲಿ ಆಂತರಿಕವಾಗಿ ನಮ್ಮಲ್ಲುಂಟಾಗುವ ಬದಲಾವಣೆಯನ್ನು ಸುಂದರವಾಗಿ ಇಲ್ಲಿ ಕೃಷ್ಣನು ತಿಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಕರ್ಮಯೋಗದ ಮೂಲಕ ವ್ಯಕ್ತಿಯಲ್ಲಾಗುವ ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ಇಲ್ಲಿ ತಿಳಿಸಲಾಗಿದೆ. ಯಾವಾತನು ಕರ್ಮಯೋಗದಲ್ಲೇ ನಿರತನಾಗಿರುತ್ತಾನೋ ಅವನ ಚಿತ್ತವು ಶುದ್ಧಿಯಾಗುತ್ತದೆ. ಸೂಕ್ಷ್ಮ ಶರೀರದ ಶುದ್ಧಿಯೊಡನೆ ಆಂತರಿಕವಾಗಿ ಅವನು ಹೆಚ್ಚಿನ ಶಾಂತಿಯನ್ನು ಗಳಿಸುತ್ತಾನೆ. ಬಯಕೆಗಳು ಕಡಿಮೆಯಾದಷ್ಟು ಆಂತರಿಕ ಶಾಂತಿ ಹೆಚ್ಚುತ್ತದೆ ಎಂದು ವೇದಾಂತ ಹೇಳುತ್ತದೆ. ನಿಸ್ವಾರ್ಥ ಬುದ್ಧಿಯಿಂದ ಹಾಗೂ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವು ಕರ್ತನ ವಾಸನೆಗಳನ್ನು ಕರಗಿಸುತ್ತದೆ. ಅಂತಃಕರಣವು ಬಯಕೆಯ ತಗಾದೆಗಳಿಲ್ಲದೆ ಶುದ್ಧವಾಗಿದ್ದರೆ ಅದು ಹೆಚ್ಚು ಹೆಚ್ಚು ಶಾಂತಿ ಮತ್ತು ಸಮಾಧಾನದಿಂದಿರಲೇಬೇಕು. ಅಂತಃಕರಣವು ಒಮ್ಮೆ ಶುದ್ಧವಾದರೆ, ಅರ್ಥಾತ್ ಬಯಕೆ ಗೊಂದಲಗಳಿಂದ ಅಬಾಧಿತವಾಗಿದ್ದರೆ, ಆಗ ಬುದ್ಧಿಯ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಮನಸ್ಸು ಏನೊಂದು ಗಲಭೆಗೊಳಗಾಗುವುದಿಲ್ಲ. ಭಾವಾತಿರೇಕ ಹಾಗೂ ಚಿತ್ತೋದ್ವೇಗಗಳ ವ್ಯಕ್ತಿಯು ಬಯಕೆಗಳ ಹೆಬ್ಬಾಗಿಲನ್ನು ನಿಯಂತ್ರಿಸಿದರೆ ತಾನಾಗೇ ಸಾಧುವಾಗಿ ಸಮಚಿತ್ತವನ್ನು ಪಡೆಯುತ್ತಾನೆ. ಕರ್ಮಯೋಗದ ಮೂಲಕ ಯಾವಾತನು ಆಂತರಿಕ ಶಾಂತಿಯನ್ನು ಮಾನಸಿಕ ಹಾಗೂ ಭೌತಿಕ ಮಟ್ಟಗಳಲ್ಲಿ ಗಳಿಸಿರುತ್ತಾನೋ ಆವಾಗ ಅವನ ಇಂದ್ರಿಯಗಳೂ ಸುಮ್ಮನಿರುತ್ತವೆ. ಅವುಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸುವ, ನಿಯಂತ್ರಿಸುವ ಶಕ್ತಿ ಅವನಲ್ಲಿರುತ್ತದೆ. ಯಾವಾತನು ಹೀಗೆ ತನ್ನ ಶರೀರ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾನೋ ಅಂತಹ ಸಾಧಕನು ಆತ್ಮನನ್ನು ಕುರಿತು ಧ್ಯಾನ ಮಾಡಲು ಸಿದ್ಧನಾಗಿರುತ್ತಾನೆ. ವಾಸ್ತವವಾಗಿ ಧ್ಯಾನ ಮಾಡುವಾಗ ಇರುವ ಅಡಚಣೆಗಳೆಂದರೆ ಇಂದ್ರಿಯಗಳ ಹಸಿವು, ಚಿತ್ತೋದ್ವೇಗದ ಗೊಂದಲಗಳು ಮತ್ತು ಬುದ್ಧಿಯ ಸಮಸ್ಯೆಗಳು. ಯಾವಾಗ ಈ ಸರಣಿಯನ್ನು ಅವನು ಕತ್ತರಿಸಿ ಹಾಕುತ್ತಾನೋ ಆಗ ಆತ್ಮದರ್ಶನ ಪಡೆಯಲು ಅರ್ಹನಾಗುತ್ತಾನೆ. ಆತ್ಮ ಸಾಕ್ಷಾತ್ಕಾರವು ಭಾಗಶಃ ಆಗುವುದಿಲ್ಲ. ತಾನು ಪವಿತ್ರ ಆತ್ಮ ಎಂದು ಜ್ಞಾನವಾದಾಗ ಅದೇ ಆತ್ಮವು ಸಕಲ ಜೀವರಾಶಿಗಳ ಹೃದಯದಲ್ಲೂ ಇರುವಂತಹದು ಎಂಬ ಜ್ಞಾನವೂ ಆಗುತ್ತದೆ. ಅಂತಹವನು ಹೊರಗೆ ನೋಡುವಾಗ ಎಲ್ಲೆಲ್ಲೂ, ಎಲ್ಲರಲ್ಲೂ, ಎಲ್ಲ ಕಾಲದಲ್ಲೂ ತನ್ನ ಆತ್ಮನನ್ನೇ ಕಾಣುತ್ತಾನೆ. ಆದ್ದರಿಂದಲೇ ತನ್ನ ಆತ್ಮನನ್ನೇ ಎಲ್ಲೆಲ್ಲೂ ಕಾಣುತ್ತಾನೆ ಎಂದು ಭಗವಂತನು ಹೇಳುವುದು. ಅಲೆಯು ತನ್ನ ನಿಜ ಸ್ವರೂಪ ಸಾಗರವೇ ಎಂದು ಅರಿತೊಡನೆ ಆಗ ಮತ್ತೊಂದು ಅಲೆ ಇರುವುದು ಸಾಧ್ಯವೇ ಇಲ್ಲ. ಎಲ್ಲೆಲ್ಲೂ ಸಾಗರವೇ ಅದಕ್ಕೆ ಕಾಣುತ್ತದೆ. ಯಾವಾತನು ಸಂಪೂರ್ಣವಾದ ಆಂತರಿಕ ವಿಕಾಸದಿಂದ ತನ್ನ ಸ್ವರೂಪನಾದ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುತ್ತಾನೋ ಅಂತಹವನು ಆನಂತರ ಕರ್ಮ ಮಾಡಿದರೆ ಕರ್ಮಗಳು ಯಾವ ಪ್ರತಿಕ್ರಿಯೆಯನ್ನೂ ಆತನ ಮೇಲೆ ಉಂಟು ಮಾಡುವುದಿಲ್ಲ. ಅಹಂಕಾರವಿದ್ದರೆ ಮಾತ್ರ ಕರ್ಮಫಲ ಉಂಟಾಗುತ್ತದೆ. ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಅಹಂಕಾರ ಭಾವವೇ ಇಲ್ಲದಿರುವಾಗ ಅವನು ಮಾಡುವ ಕರ್ಮಗಳು ಅವನ ಮೇಲೆ ಯಾವ ಪರಿಣಾಮವನ್ನೂ ಉಂಟು ಮಾಡುವುದಿಲ್ಲ. ನೀರಿನ ಮೇಲೆ ರುಜು ಹಾಕಿದಂತೆ ಅವನಲ್ಲಿ ಯಾವ ವಾಸನೆಯೂ ಅದರ ಅಚ್ಚನ್ನು ಉಳಿಸುವುದಿಲ್ಲ. ಕೃಷ್ಣನು ಈ ಹಿಂದೆಯೇ ನಿರೂಪಿಸಿದ ಕರ್ಮಯೋಗ ಸಿದ್ಧಾಂತವು ಆತನ ಎಲ್ಲ ಹೇಳಿಕೆಗಳಲ್ಲೂ ಕಂಡುಬರುತ್ತದೆ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಶಬ್ದಗಳ ಮೂಲಕ ಅವನು ಅದನ್ನು ವರ್ಣಿಸುತ್ತಾನೆ. ಆತ್ಮನನ್ನು ತಿಳಿದುಕೊಂಡ ಯೋಗಿಯು ಬದುಕಿನಲ್ಲಿ ಕರ್ಮ ಮಾಡಿದರೆ ಆತನ ವರ್ತನೆಯು ಹೇಗಿರುತ್ತದೆ? ಮುಂದಿನ ಶ್ಲೋಕಗಳು 8 ಮತ್ತು 9ನೇ ಶ್ಲೋಕಗಳು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್ ಪಶ್ಯನ್ ಶೃಣ್ವನ್ ಸ್ಪರ್ಶನ್ ಶಿಘ್ರನ್ ಹರ್ಷನ್ ಗಚ್ಚನ್ ಸ್ವಪನ್ ಶ್ರವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ನಿಶನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇದಿ ಧಾರಯನ್. ಆತ್ಮನನ್ನು ಬಲ್ಲಾತನು ತಾನು ನೋಡುವಾಗಲೂ, ಕೇಳುವಾಗಲೂ, ಸ್ಪರ್ಶಿಸುವಾಗಲೂ, ಅಘ್ರಾಣಿಸುವಾಗಲೂ, ತಿನ್ನುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರಾಡುವಾಗಲೂ, ಮಾತಾಡುವಾಗಲೂ, ವಿಸರ್ಜನೆ ಮಾಡುವಾಗಲೂ, ವಿಷಯಗಳನ್ನು ಗ್ರಹಿಸುವಾಗಲೂ, ಕಣ್ಣುಗಳನ್ನು ಬಿಡುವಾಗಲೂ ಮತ್ತು ಮುಚ್ಚುವಾಗಲೂ ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿ ವ್ಯವಹರಿಸುತ್ತವೆ. ತಾನೇನು ಮಾಡುತ್ತಿಲ್ಲ ಎಂದು ತಿಳಿದಿರುತ್ತಾನೆ. ಅಂತಹ ಪರಿಪೂರ್ಣ ವ್ಯಕ್ತಿಯೂ ಸಹ ಕಲ್ಲು ಗೊಂಬೆಯಂತಿರದೆ ಪರಿಶ್ರಮಶೀಲನಾಗಿ ಈ ಲೋಕದಲ್ಲಿ ಎಲ್ಲರಂತೆ ಕರ್ಮ ಮಾಡುತ್ತಿರುತ್ತಾನೆ. ಸಾಮಾನ್ಯ ಹಾಗೂ ಸ್ವಾಭಾವಿಕ ಚಟುವಟಿಕೆಗಳ ಪಟ್ಟಿಯನ್ನೇ ಈ 2 ಶ್ಲೋಕಗಳಲ್ಲಿ ಕೊಟ್ಟಿದೆ.
ನೋಡುವುದು, ಕೇಳುವುದು, ಸ್ಪರ್ಶಿಸುವುದು, ಮುಟ್ಟುವುದು, ಅಘ್ರಾಣಿಸುವುದು, ತಿನ್ನುವುದು, ನಡೆಯುವುದು, ನಿದ್ರಿಸುವುದು, ಉಸಿರಾಡುವುದು, ಮಾತಾಡುವುದು, ವಿಸರ್ಜಿಸುವುದು, ಹಿಡಿಯುವುದು, ಕಣ್ಣು ಮಿಟುಕಿಸುವುದು ಇತ್ಯಾದಿ. ಬದುಕಿನ ಇಂತಹ ಅನಿವಾರ್ಯ ಚಟುವಟಿಕೆಗಳಲ್ಲೂ ಸನ್ಯಾಸಿ ಅಥವಾ ಮುನಿಯು ಅಹಂಕಾರ ಭರಿತ ಒಣಜಂಬ ಹೊಂದಿರುವುದಿಲ್ಲ ಎಂದು ಇಲ್ಲಿ ವಿವರಿಸಿದೆ. ಸುಷುಪ್ತಿಯಲ್ಲಿ ನಾವು ಉಸಿರಾಡುತ್ತೇವೆ, ಆದರೆ ಅದರ ಪ್ರಜ್ಞೆಯೇ ನಮಗಿರುವುದಿಲ್ಲ, ಏಕೆಂದರೆ ಆ ವೇಳೆಯಲ್ಲಿ ನಮ್ಮಲ್ಲಿರುವ ಅಹಂಕಾರವು ಕೆಲಸ ಮಾಡುತ್ತಿರುವುದಿಲ್ಲ. ಅಂತೆಯೇ ಅಹಂಕಾರವು ಕೊನೆಗೊಂಡಾಗಲೂ, ಅರ್ಥಾತ್ ಆತ್ಮಜ್ಞಾನವಾದಾಗಲೂ ಎಲ್ಲ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಈ ಚಟುವಟಿಕೆಗಳಲ್ಲಿ ನಿರತನಾಗಿರುವಾಗ ಮುನಿಯು ನಾನೇನು ಮಾಡುತ್ತಿಲ್ಲ ಎಂಬ ನಿರಂತರ ಪ್ರಜ್ಞೆಯನ್ನು ಹೊಂದಿರುತ್ತಾನೆ. ಹಾಗೆಂದ ಮಾತ್ರಕ್ಕೆ ಪರಿಪೂರ್ಣ ಗುರುವು ಮುನಿಯು ಸದಾ ನಿದ್ದೆ ಮಾಡುತ್ತಿರುತ್ತಾನೆ ಎಂದರ್ಥವಲ್ಲ. ಈರ್ವರಿಗೂ ನಡುವಣ ವ್ಯತ್ಯಾಸವೆಂದರೆ ನಿದ್ರೆಯಲ್ಲಿರುವವನು ಅನಭಿಜ್ಞ, ಆದರೆ ಮುನಿಯು ಮಾಡುವ ಕರ್ಮಗಳ ಬಗ್ಗೆ ಪ್ರಜ್ಞೆಯುಳ್ಳವನು. ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ಬಿಡಲು ಪರಿಪೂರ್ಣ ಗುರುವಿಗೆ ಮುನಿಗೆ ಮಾತ್ರ ಸಾಧ್ಯ ಎಂಬುದನ್ನು ಯುಕ್ತ ಮತ್ತು ತತ್ವವಿತ್ ಎಂಬಿ 2 ಶಬ್ದಗಳಲ್ಲಿ ಪರಮಾತ್ಮನು ತೋರಿಸಿಕೊಟ್ಟಿದ್ದಾನೆ. ಯುಕ್ತ ಎಂದರೆ ಇಂದ್ರಿಯ, ಮನ, ಬುದ್ಧಿಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವಿರುವವನು. ತತ್ವವಿತ್ ಎಂದರೆ ಅವುಗಳಿಗಿಂತ ತಾನು ಬೇರೆ ಎಂಬ ತಿಳುವಳಿಕೆ ಉಳ್ಳವನು. ಆದುದರಿಂದ ಇಂದ್ರಿಯಾದಿ ಉಪಾಧಿಗಳು ಮಾಡುವ ಕೆಲಸದಲ್ಲಿ ಅವನಿಗೆ ಕರ್ತೃತ್ವ ಅಭಿಮಾನವಿರುವುದಿಲ್ಲ. ಕರ್ತೃತ್ವ ಭಾವವನ್ನು ಬಿಡಬೇಕಾದರೆ ಆತ್ಮನ ಜ್ಞಾನ ಅತ್ಯಗತ್ಯ. ತನ್ನ ಎಚ್ಚರದ ವ್ಯಕ್ತಿತ್ವದ ಜ್ಞಾನ ಕನಸಿನಲ್ಲಿ ನನಗಿರದಿದ್ದರೆ ಅಲ್ಲಿ ನಾನು ತೊಳಲುತ್ತಿರುತ್ತೇನೆ. ತನ್ನ ಎಚ್ಚರದ ವ್ಯಕ್ತಿತ್ವದ ಅರಿವಾದೊಡನೆ ನನ್ನ ಕನಸಿನ ತಾದಾತ್ಮ್ಯ ಕೊನೆಗೊಳ್ಳುತ್ತದೆ. ಅಂತೆಯೇ ಅಹಂಕಾರವು ಕೊನೆಗೊಳ್ಳಬೇಕಾದರೆ ನನ್ನ ನಿಜಸ್ವರೂಪದ ಅರಿವಾಗಬೇಕು. ಇದನ್ನು ಶ್ಲೋಕದ ಕಡೆಯ ಸಾಲಿನಲ್ಲಿ ಸೂಚಿಸಿದೆ. ಪರಿಪೂರ್ಣನಾದ ವ್ಯಕ್ತಿಯು ಆತ್ಮನಲ್ಲಿ ನೆಲೆ ನಿಂತಿರುವುದರಿಂದ ವಿಷಯ ಪ್ರಪಂಚದಲ್ಲಿ ತನ್ನ ವಿವಿಧ ಕೋಶಗಳು ಕರ್ಮ ಮಾಡುತ್ತಿದ್ದರೂ ಅವನಿಗೆ ಕರ್ಮಬಂಧನವಿಲ್ಲ. ತಾನು ಸಮುದ್ರ ಎಂದು ತಿಳಿದಿರುವ ಅಲೆಯು ಬೇರೆ ಬೇರೆ ಅಲೆಗಳೊಡನೆ ಬೆರೆತಿರುವಾಗಲೂ ತನ್ನ ಸ್ವರೂಪವನ್ನು ಮರೆಯದೆ ಹೇಗಿರುತ್ತದೋ ಹಾಗೆಯೇ ತತ್ವವೇತ್ತನು ತನ್ನ ಅಂತರಾಳದ ವ್ಯಕ್ತಿತ್ವದಿಂದ ತನ್ನ ಇಂದ್ರಿಯಗಳು ಮಾಡುವ ಕರ್ಮಗಳನ್ನು ವೀಕ್ಷಿಸುತ್ತಾನೆ. ಅವನು ಅಸಕ್ತನಾಗಿರುತ್ತಾನೆ, ಅವನು ಅವಿಚಲಿತನಾಗಿರುತ್ತಾನೆ. ಆತ್ಮದರ್ಶನವಾದ ಮೇಲೆ ಅಲ್ಲಿಯೇ ನೆಲೆ ನಿಂತ ಮೇಲೆ ನಾನು ಏನೂ ಮಾಡುತ್ತಿಲ್ಲ ಎಂಬ ದೃಢ ಜ್ಞಾನದಿಂದ ಸಾಕ್ಷಿ ಭಾವದಲ್ಲಿ ಜೀವಿಸುತ್ತಾನೆ. 10ನೇ ಶ್ಲೋಕ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಯಾವಾತನು ಬ್ರಹ್ಮಾರ್ಪಣ ಭಾವದಿಂದ ಅಸಂಗವಾಗಿ ಕರ್ಮವನ್ನು ಮಾಡುತ್ತಿರುವನೋ ಅಂತಹವನಿಗೆ ತಾವರೆ ಎಲೆಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೋ ಹಾಗೆಯೇ ಪಾಪದ ಅಂಟಿಲ್ಲದೆ ಇರುವನು. ಆತ್ಮದರ್ಶನವಾಗಿರುವ ಹಾಗೂ ಆತ್ಮನಲ್ಲೇ ನೆಲೆ ನಿಂತಿರುವ ಎಲ್ಲೋ ಅಲ್ಪ ಮಂದಿಗೆ ಮಾತ್ರ ಹಿಂದಿನ ಶ್ಲೋಕದಲ್ಲಿ ಹೇಳಿದುದು ಅನ್ವಯಿಸುತ್ತದೆ. ಆದರೆ ಎಲ್ಲರಿಗೂ ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ತೊರೆದು ಹಾಕುವುದು ಕಷ್ಟ ಸಾಧ್ಯವಾದುದು. ಆದರೆ ಆ ಪರಿಪೂರ್ಣತೆಯನ್ನು ಬಯಸುವ ಸಾಧನೆಯಲ್ಲಿ ತೊಡಗಿರುವವರು ಬಹಳ ಜನ. ಗೀತೆಯಲ್ಲಿ ಹೇಳಿರುವ ಜೀವನ ಪದ್ಧತಿಗೆ ಸರಿಯಾಗಿ ಬದುಕಲು ಪ್ರಯತ್ನಿಸುವ ಸಾಧಕರಿಗಿರುವ ಸಮಸ್ಯೆ ಎಂದರೆ ಕರ್ತೃತ್ವ ಭಾವವನ್ನು ಹೇಗೆ ತ್ಯಜಿಸುವುದು ಎಂಬುದೇ ಆಗಿದೆ. ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. ಬ್ರಹ್ಮಾರ್ಪಣ ಮಾಡುವುದು ಎಂದರೆ ಮಾನವ ಮನಸ್ಸಿಗೆ ಎಲ್ಲವನ್ನೂ ಬಿಡುವುದು ಎಂದರೆ ಆಗದು. ಎಲ್ಲಿಯವರೆಗೆ ಮನಸ್ಸಿರುತ್ತದೋ ಅಲ್ಲಿಯವರೆಗೆ ಅದು ಯಾವುದಕ್ಕಾದರೂ ಅಂಟಿಕೊಂಡೇ ಇರುತ್ತದೆ. ಅದು ಆತ್ಮನಿಗೆ ಅಂಟಿಕೊಂಡರೆ ಯಶಸ್ವಿಯಾಗಿ ಅಸತ್ಯದಿಂದ ದೂರವಾಗುವುದು. ಇದನ್ನೇ ಶ್ಲೋಕದಲ್ಲಿ ನಿರೂಪಿಸಿರುವುದು. ಎಲ್ಲವನ್ನೂ ಬ್ರಹ್ಮನಿಗೆ ಅರ್ಪಣೆ ಮಾಡಿ ಬದುಕನ್ನು ಮುಂದುವರಿಸು ಎಂದು ಭಗವಂತ ಕೃಷ್ಣನು ಉಪದೇಶಿಸುತ್ತಾನೆ. ನಿರಂತರವಾಗಿ ಒಂದು ಆದರ್ಶದ ಬಗ್ಗೆ ಚಿಂತಿಸುತ್ತಿದ್ದರೆ ಮನಸ್ಸು ಅದರಲ್ಲೇ ತದಾತ್ಮ ಭಾವವನ್ನು ಬೆಳೆಸಿಕೊಳ್ಳುತ್ತದೆ. ಅಹಂಕಾರವನ್ನು ಬ್ರಹ್ಮನಿಗೆ ಅರ್ಪಣೆ ಮಾಡಲು ಬ್ರಹ್ಮ ಭಾವವನ್ನೇ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಆಗ ಅಹಂಕಾರ ಭಾವವು ಹೇಗೆ ಸ್ವಾಭಾವಿಕವಾಗಿ ಬರುತ್ತದೋ ಅಷ್ಟೇ ಸ್ವಾಭಾವಿಕವಾಗಿ ಬ್ರಹ್ಮಭಾವವು ಬರಬೇಕು. ಚುಟುಕಿನಲ್ಲಿ ಹೇಳುವುದಾದರೆ ಇಂದು ನಾವು ಜೀವಭಾವದಲ್ಲಿರುವ ಪರಮಾತ್ಮ, ಗೀತೆ ಹೇಳುತ್ತದೆ ಪರಮಾತ್ಮ ಭಾವದಲ್ಲಿರುವ ಜೀವಿಗಳಾಗಿ ಎಂದು. ಒಮ್ಮೆ ನಮ್ಮ ಸಹಜ ಸ್ವರೂಪದ ಅರಿವಾದೊಡನೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳು ಮಾಡುವ ಕರ್ಮಗಳು ನಮ್ಮನ್ನು ಬಂಧನಗೊಳಿಸಲಾರವು.
ಪಾಪ ಹಾಗೂ ಪುಣ್ಯವು ಅಹಂಭಾವಕ್ಕೆ ಸೇರಿದ್ದು, ಆತ್ಮನಿಗಲ್ಲ. ನನ್ನ ಪ್ರತಿಬಿಂಬ ಕನ್ನಡಿಯೊಳಗೆ ಅಪೂರ್ಣವಾಗಿದ್ದರೆ ಅದು ನನ್ನ ಮುಖದ ಅಪೂರ್ಣತೆಯಿಂದಲ್ಲ, ಅದು ಕನ್ನಡಿಯ ಅಂಕುಡೊಂಕಿನಿಂದ. ನನ್ನ ಬಿಂಬ ನಾನು ನೋಡುತ್ತಿರುವ ಕನ್ನಡಿಯನ್ನು ಅವಲಂಬಿಸಿಕೊಂಡಿಲ್ಲ. ಅದರಂತೆಯೇ ಆತ್ಮನು ಇಂದ್ರಿಯಗಳು ಮಾಡುವ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಹೀಗೆ ಆತ್ಮಜ್ಞಾನಿಯು ಶರೀರಧಾರಿಯಾಗೇ ಇದ್ದು ವಿಷಯ ಪ್ರಪಂಚದಲ್ಲೇ ಇದ್ದರೂ ನೀರಿನಲ್ಲಿರುವ ಕಮಲದ ಎಲೆಯಂತೆ ಯಾವಾಗಲೂ ಅಸಂಗನಾಗಿಯೇ ಇರುತ್ತಾನೆ. ಕಮಲದ ಎಲೆಯು ನೀರಿನಲ್ಲೇ ಇದ್ದರೂ ನೀರಿನಿಂದಲೇ ತನ್ನ ಪೋಷಕ ಆಹಾರವನ್ನು ದೊರಕಿಸಿಕೊಂಡು ಅದೇ ನೀರಿನಲ್ಲಿ ಒಣಗಿ ಹೋಗುತ್ತದಾದರೂ ಅದು ನೀರಿನಿಂದ ತೇವಗೊಳ್ಳುವುದೇ ಇಲ್ಲ. ಅಂತೆಯೇ ಈ ಲೋಕದಲ್ಲಿರುವ ಮುನಿಯು ವಿಷಯ ಪ್ರಪಂಚದಿಂದ ತನ್ನ ಶರೀರ ಪೋಷಣೆಗೆ ಅಗತ್ಯವಾದುದನ್ನು ತೆಗೆದುಕೊಂಡರೂ ಅದರ ಪಾಪ ಪುಣ್ಯಗಳಿಂದ ದೂರವಿರುತ್ತಾನೆ. ಕರ್ಮವನ್ನು ಕರ್ಮಯೋಗವನ್ನಾಗಿ ಪರಿವರ್ತಿಸುವ 2 ವಿಧಾನಗಳಲ್ಲಿ ಕರ್ಮ ಮಾಡುವವನ ಕರ್ತೃತ್ವ ಭಾವವನ್ನು ತ್ಯಜಿಸುವ ವಿಧಾನವನ್ನು ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಈ ಭಾವನೆಯಿಂದ ಪ್ರಪಂಚದಲ್ಲಿ ಬದುಕುವ ವ್ಯಕ್ತಿಗೆ ಆಂತರಿಕ ಸ್ಫೂರ್ತಿಯು ತಾನೇ ತಾನಾಗಿ ಸಿಗುತ್ತದೆ. ಸಾಮಾನ್ಯವಾಗಿ ಇದು ಅಹಂಕಾರದ ಬುಸುಗುಟ್ಟುವಿಕೆಯಿಂದ ವ್ಯರ್ಥವಾಗುತ್ತದೆ. ಅಹಂಕಾರವನ್ನು ಬ್ರಹ್ಮನಲ್ಲಿ ಲೀನಗೊಳಿಸಿದವನು ಸ್ಫೂರ್ತಿಯುತ ಜೀವನ ನಡೆಸುತ್ತಿರುತ್ತಾನೆ. 11ನೇ ಶ್ಲೋಕ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರೇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತಾತ್ಮಶುದ್ಧಯೇ. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿ ಹಾಗೂ ಕೇವಲ ಇಂದ್ರಿಯಗಳಿಂದ ಸಂಗವನ್ನು ಬಿಟ್ಟು ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಿರುವರು. ಕರ್ಮಯೋಗಿಯ ಪ್ರಯತ್ನವು ಆತ್ಮನಲ್ಲೇ ನೆಲೆಗೊಂಡು ತನ್ನ ಸುತ್ತಲೂ ನಡೆಯುತ್ತಿರುವ ಘಟನೆಗಳಿಗೆ ಮತ್ತು ತನ್ನೊಳಗೆ ಆಗುತ್ತಿರುವ ಮಾನಸಿಕ ವಿಕಾರಗಳಿಗೆ, ಕುತೂಹಲಗಳಿಗೆ ಸಾಕ್ಷಿಯಾಗಿ ಅಸಂಗನಾಗಿರುವುದೇ ಆಗಿರುತ್ತದೆ. ಹೀಗೆ ಸಾಕ್ಷಿ ಭಾವದಿಂದ ಎಲ್ಲ ಘಟನೆಗಳನ್ನು ನೋಡುವವನು ಆತ್ಮನಲ್ಲ, ಅದು ಬುದ್ಧಿ ಉಪಹಿತ ಆತ್ಮ. ಏಕೆಂದರೆ ಸಾಕ್ಷಿ ಭಾವದಿಂದ ನಾನು ಘಟನೆಗಳನ್ನೆಲ್ಲ ನೋಡುತ್ತಿದ್ದೇನೆ ಎಂಬ ಎಚ್ಚರಿಕೆ ಆಗ ನಮಗಿರುತ್ತದೆ. ಆದುದರಿಂದ ಬುದ್ಧಿಯನ್ನು ದಾಟಿರುವ ವಸ್ತು ಆತ್ಮ ಎಂದು ಉಪನಿಷತ್ತುಗಳು ಹೇಳುತ್ತವೆ. ಆತ್ಮವು ವೀಕ್ಷಕನಿಗಿಂತಲೂ ದೂರವಿರುವುದಾದರೆ ಕರ್ಮಯೋಗಿಯು ಶಾಸ್ತ್ರಗಳು ಹೇಳುವ ಸಾಕ್ಷೀಭಾವದಿಂದಿರುವ ವಿಧಾನವನ್ನು ಏಕೆ ಅಭ್ಯಾಸ ಮಾಡಬೇಕು? ಚಿತ್ತಶುದ್ಧಿಗಾಗಿ ಮಾಡಬೇಕೆಂದು ಭಗವಂತನು ಶ್ಲೋಕದ ಕೊನೆಯಲ್ಲಿ ಹೇಳುತ್ತಾನೆ. ಹೀಗೆ ಅಭ್ಯಾಸ ಮಾಡುವುದರಿಂದ ಸಾಧಕನು ಅಹಂಭಾವವಿಲ್ಲದೆ ಕೆಲಸ ಮಾಡುತ್ತಾ ಅಸ್ತಿತ್ವದಲ್ಲಿರುವ ವಾಸನೆಗಳನ್ನು ಕ್ಷಯಿಸಿಕೊಳ್ಳುತ್ತಾನೆ. ಎಷ್ಟರ ಮಟ್ಟಿಗೆ ಇವುಗಳನ್ನೆಲ್ಲ ಕಡಿಮೆಯಾಗುತ್ತದೋ ಅಷ್ಟರ ಮಟ್ಟಿಗೆ ಅಂತಃಕರಣವು ಸ್ವಚ್ಛವಾಗಿ ಸ್ಥಿರವಾಗುತ್ತದೆ. ಕರ್ಮಯೋಗಿಗಳು ಅಸಂಗರಾಗಿದ್ದುಕೊಂಡು ಕರ್ಮ ಮಾಡುತ್ತಾರೆ. ಹೇಗೆ ಕೇಳಿ 12ನೇ ಶ್ಲೋಕ. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಕರ್ಮ ಫಲವನ್ನು ತ್ಯಾಗ ಮಾಡಿ ಅನಂತ ಶಾಂತಿಯನ್ನು ಪಡೆಯುತ್ತಾನೆ. ಯೋಗಿ ಎಲ್ಲದವನು ಬಯಕೆಯಿಂದ ಪ್ರೇರಿತನಾಗಿ ಮತ್ತು ಕರ್ಮಫಲಾಪೇಕ್ಷಿಯಾಗಿ ಕಟ್ಟು ಬೀಳುತ್ತಾನೆ. ವಿನಾಕಾರಣದ ಕಾತರತೆಯನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡುತ್ತಾ ಕರ್ಮಯೋಗಿಯು ಅವರ್ಣನೀಯ ಶಾಂತಿಯನ್ನು ತನ್ನಲ್ಲೇ ಕಂಡುಕೊಳ್ಳುತ್ತಾನೆ. ಆರ್ಥಿಕ ಸ್ಥಿತಿಯಿಂದೇನೂ ಶಾಂತಿಯನ್ನು ಉತ್ಪಾದನೆ ಮಾಡಲಾಗುವುದಿಲ್ಲ, ಅಥವಾ ಯಾವ ರೀತಿಯ ರಾಜಕೀಯದಿಂದಾಗಲಿ ಶಾಂತಿಯನ್ನುಂಟು ಮಾಡಲಾಗುವುದಿಲ್ಲ. ಸರಕಾರದಿಂದಲಾಗಲಿ ವಿಶ್ವಸಂಸ್ಥೆಯಿಂದಾಗಲಿ ಶಾಂತಿಯನ್ನು ಹಂಚಲು ಸಾಧ್ಯವಿಲ್ಲ. ಅದು ವ್ಯಕ್ತಿಯ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದು. ಆತನ ಆಂತರಿಕ ಪ್ರಪಂಚವಾದ ಮನಸ್ಸಿನಲ್ಲಿ ಯಾವ ಹುಚ್ಚು ಉದ್ವೇಗಗಳೂ ಇಲ್ಲದೆ ಗಲಭೆಯನ್ನುಂಟು ಮಾಡುವ ಆಲೋಚನೆಗಳಿಲ್ಲದಿದ್ದರೆ ಆಗ ಅವನು ಶಾಂತಿಯಿಂದಿರುತ್ತಾನೆ. ಶಾಂತಿ ಎಂಬುದು ಅಖಂಡವಾದ ಆನಂದದ ಭಾವ. ಅದು ಸಮಗ್ರ ವ್ಯಕ್ತಿತ್ವದ ಕಂಪು. ಯಜ್ಞ ಮನೋಭಾವದಿಂದ ಕೆಲಸಗಳನ್ನು ಮಾಡಿದರೆ ಅದನ್ನು ಪಡೆಯಬಹುದು ಎಂದು ಇಲ್ಲಿ ಹೇಳಿರುವುದು. ಕರ್ತೃತ್ವ ಭಾವವನ್ನು ತ್ಯಜಿಸಿದವನು ಮತ್ತು ಫಲಾಸಕ್ತಿಯನ್ನು ತ್ಯಜಿಸಿದವನು ಕೂಡಲೇ ಮೋಕ್ಷಾಖ್ಯವಾದ ಶಾಂತಿಯನ್ನು ಪಡೆಯುತ್ತಾನೆ. ಈ ನಿಶ್ಚಿತ ಹೇಳಿಕೆಯಿಂದ ತೃಪ್ತನಾಗದೆ ಭಗವಂತನು ಇದೀಗ ಅಯುಕ್ತನ ಗತಿಯನ್ನು ವಿವರಿಸುತ್ತಾ ಅವನಿಗೆ ಈ ಶಾಂತಿಯು ಬಹಳ ದೂರದ ಮಾತು ಎಂದು ಹೇಳುತ್ತಾನೆ. ಯಾವಾತನು ಕರ್ತೃತ್ವ ಭಾವವನ್ನು ತ್ಯಜಿಸುವುದಿಲ್ಲವೋ ಅಂತಹವನು ಬಯಕೆಗಳಿಂದ ಕೂಡಿದವನಾಗಿ ಕರ್ಮಗಳ ಫಲಗಳಿಗಾಗಿ ನಿರೀಕ್ಷಣೆ ಮಾಡುತ್ತಾ
ತನ್ನ ಕರ್ಮಗಳ ಪ್ರತಿಕ್ರಿಯೆಗಳಿಂದಲೇ ಹಿಂಸೆಗೊಳಗಾಗುತ್ತಾನೆ. ಕೆಲವು ಔಷಧಿಗಳನ್ನು ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದು ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿದರೆ, ಅದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಮರಣಕ್ಕೆ ಕಾರಣವಾಗಬಹುದು. ನಿದ್ರಾ ಗುಳಿಗೆಗಳನ್ನು ಉದಾಹರಣೆಯಾಗಿ ಹೇಳಬಹುದು. ಅದೇ ರೀತಿ ಯಾವ ಅಂತಃಕರಣವು ನಮ್ಮನ್ನು ರಕ್ಷಿಸಬಲ್ಲದೋ ಅದೇ ನಮಗೆ ಮಾರಕವಾಗಲೂಬಹುದು. ಅದರಂತೆಯೇ ಬಾಹ್ಯ ಕ್ಷೇತ್ರದಲ್ಲಿ ಅಜ್ಞಾನದಿಂದ ನಾವು ಕರ್ಮ ಮಾಡಿದಾಗ ಶಾಂತಿಯನ್ನು ಪಡೆಯುವ ಬದಲು ಹೆಚ್ಚು ಹೆಚ್ಚು ಬಂಧನಕ್ಕೊಳಗಾಗುತ್ತೇವೆ. ಇದಕ್ಕೆ ಕಾರಣವನ್ನು ಶ್ರೀಕೃಷ್ಣನು ಬಲು ಸುಂದರವಾಗಿ ವರ್ಣಿಸಿದ್ದಾನೆ. ಫಲಗಳನ್ನು ಬಯಸುತ್ತಾ ಮಾನಸಿಕವಾಗಿ ಬಯಸಿದ ಫಲಕ್ಕಾಗಿ ಕಾತರಗೊಳ್ಳುವುದೇ ಆಗಿದೆ. ಕಪ್ಪೆಯು ಗೂಳಿಯನ್ನು ಅನುಕರಣ ಮಾಡಿ ಗೂಳಿಯಷ್ಟೇ ಬೆಳೆಯುತ್ತದೆ ಎಂದಾಗ ಅದು ದುರಂತದಲ್ಲಿ ಕೊನೆಗೊಂಡಂತೆ. ಮನುಷ್ಯನ ಮನಸ್ಸು ಭವಿಷ್ಯದ ಫಲಕ್ಕಾಗಿ ಈಗ ಚಡಪಡಿಸುತ್ತಾ ದುರಂತದಲ್ಲಿ ಕೊನೆಯಾಗುತ್ತದೆ. ಇವತ್ತಿಗಿಲ್ಲಿ ಮುಗಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.